ಕಂದ? ಯಾಕಂತ ಒಂಥರ ಇದೆಯಾ? ಅವನೇನೋ ಹೇಳ್ದ ಅಂತ ಮನಸ್ಸು ಹಚ್ಕೊಂಡಿದ್ಯೇನೋ? ಬಿಡು, ಅದನ್ನೆಲ್ಲ ಅಷ್ಟು ಸೀರಿಯಸ್ ಆಗಿ ತಗೋಬೇಡ. ಅವನು ಸುಮ್ಮನೆ ಏನೋ ಹೇಳಬೇಕು ಅಂತ ಹೇಳ್ತಾನೆ. ನೀನು ಮುಂದೆ ಕಮ್ಮಿ ಆಗಬಾರ್ದಲ್ವಾ? ಬಿದ್ದರೂ ಮೀಸೆ ಮಣ್ಣಾಗಿಲ್ಲ ಅನ್ನೋ ಥರ ಅವನು. ನೋಡು, ಇದನ್ನೆಲ್ಲ ಕೊಡುಬಿಟ್ಟು ಬಿಟ್ಟು ಹಾಕ್ಬಿಡ್ಬೇಕು. ಮನ್ಸು ಕಚ್ಕೊಳಕ್ಕೆ ಹೋಗ್ಬಾರ್ದು. ಇಲ್ಲ ಅಪ್ಪ, ಆದರೂ ಅಣ್ಣ ಹೇಳಿದ್ರಲ್ಲಿ ಸತ್ಯ ಇದೆ ಅಲ್ವಾ? ಒಂದು ಟೈಮಲ್ಲಿ ನಾನು ನಿಮ್ಮ ಜೊತೆ ಎಷ್ಟು ಕೆಟ್ಟದಾಗಿ ನಡ್ಕೊಂಡಿದ್ದೀನಿ. ಅದ್ರಲ್ಲಿ ನಿಮ್ಮ ತಪ್ಪು ಇತ್ತು ನಿಜ. ಆದರೆ ನೀವು ನನಗೆ ಎಷ್ಟೆಲ್ಲ ಮಾಡಿದ್ದೀರಾ. ಅದ್ರ ಮುಂದೆ ಇದೆಲ್ಲ ಏನೂ ಆಗಿರಲಿಲ್ಲ. ನಾನು ಅದನ್ನು ಅರ್ಥ ಮಾಡ್ಕೋಬೇಕಾಗಿತ್ತು. ಇರಲಿ ಬಿಡು ಕಂದ, ಈಗ ಯಾಕೆ ಅದೆಲ್ಲ? ಅಣ್ಣ ಹಾಗೆ ಹೇಳಿದ್ಮೇಲೆ ನನಗದು ತುಂಬ ಕಾಡ್ತಾ ಇದೆ ಅಪ್ಪ. ಯಾವ ತಂದೆ ತಾಯಿಗೂ ಹೀಗೆಲ್ಲ ಆಗಬಾರ್ದು ಅಪ್ಪ. ನಮ್ಗೇನು ಬೇಜಾರಿಲ್ಲ. ನಮ್ಮ ಮನ್ಸಲ್ಲಿ ಅಂಥದ್ದೆಲ್ಲ ಏನು ಇಲ್ಲ ಕಂದ. ಇಲ್ಲಪ್ಪ, ಹಾಗೆ ಹೇಳೋದು ನಿಮ್ಮ ದೊಡ್ಡ ಗುಣ ಅಷ್ಟೆ. ಆದರೆ ನನಗೆ ಚೆನ್ನಾಗಿ ಗೊತ್ತು ಅದರಿಂದ ನೀವುಗಳೆಷ್ಟು ನೋವು ಅನುಭವಿಸಿದ್ದೀರಾ ಅಂತ. ನೀವು ಸಿಟ್ಟು ಮಾಡಿಕೊಂಡ್ರು, ನಮಗೆ ಬೈದ್ರು, ನಿಮ್ಮ ಇಂಟೆನ್ಷನ್ ಒಂದೇ ಇರುತ್ತೆ, ಮಕ್ಳಿಗೆ ಒಳ್ಳೇದಾಗಬೇಕು ಅಂತ. ಬಟ್ ಅದನ್ನು ನಾವು ಅರ್ಥ ಮಾಡ್ಕೊಳ್ಳಲ್ಲ. ಆದರೆ ಒಂದಂತೂ ನಿಜ ಅಪ್ಪ, ಲೈಫಲ್ಲಿ ನಾವು ಏನೇ ಆಗಿರ್ಬೋದು, ನಮ್ಗೆ ಯಾರೇ ಸಿಗ್ಬೋದು, ಆದರೆ ಅಪ್ಪ ಅಮ್ಮನ ಪ್ರೀತಿ ಇನ್ನೆಲ್ಲೂ ಸಿಗೋದಕ್ಕೆ ಸಾಧ್ಯ ಇಲ್ಲ. ದೇವರು ನಮಗೆಲ್ಲ ಕೊಟ್ಬಿಟ್ಟಿದ್ದಾನಲ್ವಾ, ಅದಕ್ಕೆ ನಾವಿಷ್ಟೆಲ್ಲ ಮೆರೆಯೋದು. ನಿಮ್ಮ ಜೊತೆ ಕೆಟ್ಟದಾಗಿ ಬಿಹೇವ್ ಮಾಡ್ತೀವಿ, ನಿಮ್ಮ ಜೊತೆ ಕೋಪ ಮಾಡ್ಕೊಳ್ತೀವಿ. ಆದರೆ ಚಿಕ್ಕ ವಯಸ್ಸಲ್ಲೇ ಅಪ್ಪ ಅಮ್ಮನ ಕಳ್ಕೊಂಡು ಅನಾಥರಾಗಿರ್ತಾರಲ್ವಾ, ಅವ್ರ ಹತ್ರ ಹೋಗಿ ಕೇಳಬೇಕು ಅಪ್ಪ ಅಮ್ಮ ಅಂದ್ರೆ ಏನು, ಅವ್ರ ಪ್ರೀತಿ ಅಂದ್ರೆ ಏನು ಅಂತ. ನೀವು ನನ್ನ ಜೊತೆ ಇದ್ದೀರಾ ಅಲ್ವಾ, ನಾನು ನಿಮ್ಗೆ ಎಷ್ಟೇ ನೋವು ಕೊಟ್ಟರು ಅದನ್ನೆಲ್ಲ ಮರೆತು ಮಗಳು ಅನ್ನೋ ಪ್ರೀತಿನಲ್ಲಿ ನನ್ನನ್ನು ಮಾತಾಡ್ಸೋದಕ್ಕೆ ಬರ್ತಿರಲ್ಲ. ಅದಕ್ಕೆ ನನಗೆ ಸೊಕ್ಕು ನಿಮ್ಮನ್ನು ಚೀಪಾಗಿ ನೋಡೋವಷ್ಟು. ನನಗೂ ಅಪ್ಪ ಅಮ್ಮ ಇರಬಾರ್ದಾಗಿತ್ತು. ನಾನು ಬೀದಿನಲ್ಲಿ ಬಿದ್ದಿರಬೇಕಾಗಿತ್ತು. ಆಗ ನನಗೆ ನಿಮ್ಗಳ ಮಹತ್ವ ಗೊತ್ತಾಗಿರ್ತಿತ್ತು. ಇಷ್ಟು ವರ್ಷ ನನ್ನ ಸಾಕಿ ಸಲಹಿ ನನ್ನನ್ನು ದೊಡ್ಡೋಳನ್ನಾಗಿ ಮಾಡಿದ್ದಕ್ಕೆ ನಿಮಗೆ ತುಂಬ ದೊಡ್ಡ ಬಹುಮಾನ ಕೊಟ್ಬಿಟ್ಟೆ ಅಪ್ಪ. ನಿಮ್ಮ ಜೊತೆ ನನಗೆಲ್ಲ ನಡ್ಕೋಬಾರ್ದಾಗಿತ್ತು.